ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ರೋಸ್ಟ್ ಮಾಡ್ತಾ ಇರೋದು ಕ್ರಿಂಜ್ ರೀಲ್ಸ್, ಅಂದ್ರೆ ಇಷ್ಟಿತರ ಮಾಡೋ ರೀಲ್ಸ್ಗಳನ್ನ ರೋಸ್ಟ್ ಮಾಡ್ತಿದೀವಿ. ಬನ್ನಿ ತಡ ಯಾಕೆ ಶುರು ಮಾಡೋಣ. ಮಾಮ ಹಿಡ್ಕೋ ಹಿಡ್ಕೋ ಹಿಡ್ಕೋ, ಬಾಲ್ ಬೀಳ್ತಾ ಇದಾವೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ. ಈ ತಿಪ್ಪರ್ ಮುಂಡೆ ಡ್ಯಾನ್ಸ್ ಮಾಡೋಕ್ಕೂ ಮುಂಚೆ ಶರ್ಟ್ ಬಟನ್ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈ ಅಕ್ಕನಿಗೆ ಯಾರಾದ್ರೂ ₹2 ಇಟ್ಟು ಗುಂಡಿ ಕೊಡಿಸ್ರು, ಶರ್ಟ್ ಬಿಚ್ಚಿ ಡ್ಯಾನ್ಸ್ ಮಾಡ್ತಾವಳೆ. ನೀವು ಗುಂಡಿ ಕೊಡಿಸಿದ್ರೆ ನೆಕ್ಸ್ಟ್ ಟೈಮ್ ಗುಂಡಿ ಹಾಕೊಂಡು ಡ್ಯಾನ್ಸ್ ಮಾಡ್ತಾಳೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತು. ನೆಕ್ಸ್ಟ್ ರೀಲ್ ಇದೆ ಮಾಮ, ಇಂಥ ರೀಲ್ ನೆವರ್ ಬಿಫೋರ್ ನೆವರ್ ಆಫ್ಟರ್ ಆ ತರ ಇರುತ್ತೆ ರೀಲ್. ಇವ್ರ ಅಮ್ಮನ ಈ ಸುಳೇರ್ನ ಅಲ್ಲ, ಈ ಪೀಚ್ ಮಕ್ಕದ್ವು ಅವ್ರನ್ನ ಅವರೇ ನೋಡ್ಕೊಂಡು ನೋಡ್ದೆ ಅಂತ ರೀಲ್ಸ್ ಮಾಡ್ತಿದಾರಲ್ಲ. ಕೆಟಗರಿ ಏನು ಇಬ್ರು ಸೇಮಾ ಅಥವಾ ಒಬ್ರು ಏನಾದ್ರು ಕೆಟಗರಿ ಚೇಂಜ್ ಮಾಡ್ಕೊಂಡಿದಾರಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ತಗೋ ಇವ್ನು ಅವನು ಮತ್ತೆ ಮಾಡ್ದೆ ಅಂತಿದಾರಲ್ಲೋ ಯಪ್ಪ. ಏನ್ ಮಾಡ್ತವ್ರು, ಏನ್ ಮಾಡ್ಕೊಂತಿದಾರೋ ಇವ್ರ ಅಮ್ಮ ಚಿಪ್ಪು ಮಕ್ಕದು. ಅಲ್ಲ, ಇವಳು ಬಟ್ಟೆ ಹಾಕಿದ್ರೇನೆ ನಮ್ಮವ್ವ ಕಸ ಬಳಿಯೋ ಪರ್ಕೆಯಲ್ಲಿ ಕಡ್ಡಿ ಇದ್ದಂಗಿರ್ತಾಳೆ. ಇನ್ ಹಾಕೊಂಡಿರೋ ಅದನ್ನ ಬಿಚ್ಚಿದ್ರೆ ಅಷ್ಟೇ ಕತೆ. ಅದನ್ನ ನಾವು ನೋಡಿದ್ರೆ ಬೆಳಿಗ್ಗೆ ಬರಲ್ಲ ಅಷ್ಟೇ. ಎತ್ತು ಇವ್ ನಮ್ಮನಿ ಎತ್ತು, ಅದು ಸ್ವಲ್ಪ ಯಾಕೆ ಬಿಟ್ಟಿದ್ಯಾ? ಪೂರ್ತಿನೇ ಎತ್ತು ಬಿಟ್ರೆ ಆಯ್ತಲ್ಲ, ಎಲ್ಲರೂ ನೋಡ್ಕೊಂಡು ಖುಷಿ ಆಗ್ಬಿಡ್ತಾರೆ. ನೀನು ಸೋನು ಗೌಡನ ಎಲ್ಲರೂ ಕಲ್ತು ರೀಲ್ಸ್ ಮಾಡಬಹುದು. ಆಮೇಲೆ ನಿಜ ಹೇಳ್ಬೇಕಂದ್ರೆ ಅವಳು ಎತ್ತಿ ತೋರಿಸ್ತಾ ಇರೋದು ಬಟ್ಟೆ ಬಿಚ್ಚಕ್ಕಲ್ಲ, ಪುಕ್ಷಟಿ ವ್ಯೂಸ್ಗೋಸ್ಕರ. ತುಕಾಲಿ ಮಗದು ಟ್ಯಾಲೆಂಟ್ ಯೂಸ್ ಮಾಡಿ ಮುಂದೆ ಬರ್ರಿ ಅಂದ್ರಿಗಿನ ಹಿಂಗ ಬಟ್ಟೆ ಬಿಚ್ಚಿ ರೀಲ್ಸ್ ಮಾಡಿ ಮುಂದೆ ಬರ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಈ ಅಕ್ಕಂದಿರು ಮಾಡೋ ಚಡ್ಡಿ ಮಿಡ್ಡಿ ಹಾಕೊಂಡ್ರೆ ರೀಲ್ಸ್ ಮಾಡೋದು ನೋಡ್ತಾ ಅಕೌಂಟ್ ಓಪನ್ ಮಾಡಿ ನೋಡ್ತೀನಿ, ಪವಾಡ ಆಗ್ಬಿಟ್ಟಿದೆ ಗುರು. ಆ ಪವಾಡನ ನಾನಷ್ಟು ನೋಡಿದ್ರೆ ನನಗೆ ಪಾಪ ಬರುತ್ತೆ. ಅದನ್ನ ನೀವು ಸ್ವಲ್ಪ ನೋಡ್ಬಿಡಿ, ಖುಷಿ ಪಡ್ತೀರಾ. रुको जरा सबर करो. रामने कीर्ति रामने स्फूर्ति ರಾಮ ಸೀತಾ. ಯಪ್ಪ ಏನೋ ಮಾರಾಯ, ಇನ್ನು ಸ್ವಲ್ಪ ದಿವಸ ಆದ್ರಿಗಿನ ಊಸರು ಒಳಗೆ ಕಾಂಪಿಟೇಷನ್ ಕೊಡ್ತಾರಲ್ಲ ಇವರು. ಊಸರು ಒಳಗೆ ಮತ್ತೆ ಇವ್ರಿಗೆ ಕಾಂಪಿಟೇಷನ್ ಇಟ್ಟರಿಗಿನ ಇವರೇ ಫಸ್ಟ್ ಬರೋದು ನನ್ನ ಪ್ರಕಾರ. ಥ್ಯಾಂಕ್ ಯು ಗುರುವೇ, ಥ್ಯಾಂಕ್ ಯು. ನಿನ್ನಂತ ಕಲಾವಿದ್ರು ನಮಗೆ ಬೇಕು. ಎಷ್ಟು ದಿವಸ ನನಗೆ ಬೈತಿದ್ರು ಎಲ್ಲರೂ, ಇದು ಬರೀ ಕಲರ್ ಚೇಂಜ್ ಮಾಡುತ್ತೆ ಊಸರು ಒಳ್ಳೆ ಇದ್ದಂಗೆ. ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಕನ್ಫರ್ಮ್ ಆಗಿತ್ತು, ನಾನು ಸೆಕೆಂಡ್ ಬರ್ತೀನಿ. ಈ ರೀಲ್ಸ್ ಮಾಡೋ ಅಕ್ಕಂದ್ರೆ ಏನಿದಲ್ಲ ಅವರೇ ಫಸ್ಟ್ ಬರೋದು. ಥ್ಯಾಂಕ್ ಯು ಗುರು. नीला टॉयलेट और लाल बाथरूम के लिए काला हिट मच्छरों का अंत तुरंत. ಈ ತಿಪ್ಪು ಮಕ್ಕಳು ಕರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ ನೋಡಿ. ನಾವು ಬಾತ್ರೂಮ್ ತೊಳೆಯಕ್ಕೆ ಮಾತ್ರ ಕೆಲ್ಸಕ್ಕೆ ಬರ್ತೀವಿ ಅಂತ ಕರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ ನೋಡಿ. ಇವತ್ತು ಎಲ್ಲ ಖುಷಿ ಪಡ್ತಾರೆ. ಇಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ನಿಜ ಹೇಳ್ಬೇಕಂದ್ರೆ ಈ ಬೂಸ್ ಹಿಡಿದಿರೋ ಮಕ್ಕಳಿಗೆ ಸ್ವಲ್ಪ ನಿಯತ್ತಿದೆ. ಅವ್ರು ಹಾಕಿರೋ ಡ್ರೆಸ್ಸಿಗೆ, ಅವ್ರು ಮಾಡ್ತಿರೋ ರೀಲಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ನೋಡಿ. ನಾವು ಬಾತ್ರೂಮ್ ತೊಳೆಯಕ್ಕೆ ಮಾತ್ರ ಕೆಲ್ಸಕ್ಕೆ ಬರ್ತೀವಿ ಅಂತ ಕರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ ನೋಡಿ. ಅವರೇ ಒಪ್ಕೊಂಡಿದ್ದಾರೆ, ನಾವು ರೋಸ್ಟ್ ಮಾಡೋದೇನು ಬೇಕಿಲ್ಲ. ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗರವ್ರೆ, ಆಂಟಿಯನ್ನು ಅಳಬೇವರ್ಸಿ ನೀನೊಬ್ನೇನೆ. ನಿಜ ಹೇಳ್ಬೇಕಂದ್ರೆ ಆಂಟಿ ಏಜ್ ಹೋಗಿ ಅಜ್ಜಿ ಏಜ್ ಬಂದಿದೆ. ಅದು ಅವ್ರಿಗೆ ಗೊತ್ತಿಲ್ಲ ಪಾಪ ಇನ್ನೋರಿಗೂ. ಯು ಆರ್ ರೈಟ್ ಬ್ರೋ. ಯಾವನೋ ಗುರು ಪಾಪ ಅಜ್ಜಿನ ಆಂಟಿ ಅಂತಿದ್ದಾನ. ಫಸ್ಟ್ ಅವ್ನು ಕಣ್ ಚೆಕ್ ಮಾಡ್ಕೊ ಅಂತ ಹೇಳ್ರಿ ಗುರು. ಒಂದ್ಸಾರಿ ಈ ರೀಲ್ಸ್ ನೋಡಿ, ಆಂಟಿನ ಅಜ್ಜಿನ ಅಂತ ನಿಮ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಚಕೋರಿ ತಂದೆನು ಪಿಸು ಮಾತು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಜ್ಜಿ ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದಾಳಂತೆ. ಅಕೌಂಟ್ ಓಪನ್ ಮಾಡಿದ್ರೆ
38K ಫಾಲೋವರ್ಸ್. ಎಷ್ಟೋ ಜನ ಹಗಲು ರಾತ್ರಿ ಕಷ್ಟ ಬಿದ್ದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಸ್ ಮಾಡಿದ್ರೇನೆ 38K ಫಾಲೋವರ್ಸ್ ಆಗಲ್ಲ. ಅಂಥದ್ದು ಅಜ್ಜಿಗೆ 38 ಫಾಲೋವರ್ಸ್ ಆಗಿದ್ ನೋಡಿ ನನಗೆ ಸ್ವಲ್ಪ ಶಾಕ್ ಹೊಡೆದಂಗಾಯ್ತು. ಹಂಗೆ ಸ್ವಲ್ಪ ರೀಲ್ಸ್ ಓಪನ್ ಮಾಡಿ ನೋಡ್ತೀನಿ, ಅಲ್ಲಿ ಆಂಟಿದು ವಿಶ್ವರೂಪ ಮ್ಯಾಜಿಕ್ ಮಾಡ್ಬಿಟ್ಟಳೋಗರು ಒಳಗಡೆ ರೀಲ್ಸ್ ಅಲ್ಲಿ. ಅಜ್ಜಿ ಫೇಮಸ್ ಆಗಿರೋದು ರೀಲ್ಸ್ ಇಂದಲ್ಲ, ಮ್ಯಾಂಗೋಸ್ ಇಂದ. ಆ ಮ್ಯಾಂಗೋಸ್ ಮ್ಯಾಜಿಕ್ ನಾನು ಒಂದೇ ನೋಡಿದ್ರೆ ಚೆನ್ನಾಗಿರಲ್ಲ, ನೀವು ಒಂದ್ಸರಿ ನೋಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಒಂದ್ಸರಿ ನೋಡ್ಕೊಂಬೇಡಿ. ಆ ಹುಡುಗಿನೇ ಹಾಗೆ ಬ್ರೋ, ಯಾರಿಗಾದ್ರೂ ಇಷ್ಟ ಆಗಿ ಹೋಗ್ತಾಳೆ. ನಾನು ಸಿರಿನೆರೆಗೆ ಹಾಕುವ ಗಳಿಗೆ ಬ್ರದರ್ಸ್ ಸಪೋರ್ಟ್ ಮಾಡಿ, ಬೇಡ ಅನ್ನಲ್ಲ. ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರಿಗಿನ ಇನ್ನ ಯೂತ್ ಎಲ್ಲ ಈ ತರನೇ ಕನೆಕ್ಟ್ ಆಗುತ್ತಾರೆ ಹೊರತು ಒಳ್ಳೆ ಕಂಟೆಂಟ್ಗೆ ಕನೆಕ್ಟ್ ಆಗಲ್ಲ. ಒಳ್ಳೆ ಕಂಟೆಂಟ್ ಮಾಡೋರಿಗೆ ಸಪೋರ್ಟ್ ಮಾಡಿ ಬ್ರದರ್ಸ್.